Hello friends, thank you for watching my channel. Today we are going to discuss about financial accounting study note 8 royalties. Introduction nodana. The owner of an asset as a business arrangement may allow other party the right to use that assets against some consideration. Such consideration is calculated with reference to the quantity produced or sold. This payment to the owner by the user of the asset is termed as a royalty. ಇವಾಗ ಏನು ಎಕ್ಸಾಂಪಲ್ ರಾಯಲ್ಟಿ ಅಂತ ಅಂದರೆ ಏನಂತ ಅಂದರೆ ಇವಾಗ ಇಟ್ ಮೇ ಬಿ ಇವಾಗ ಒಬ್ಬ ಆತರು ಬುಕ್ ಬರಿತಾನೆ ಅಂತ ಅಂದ್ಕೊಂಡ್ರೆ ಆ ಬುಕ್ ಬರೆದ್ಮೇಲೆ ಅವನೇ ಪಬ್ಲಿಷ್ ಮಾಡ್ತಾನ ಇಲ್ಲ ಬೇರೆ ಪಬ್ಲಿಷರ್ಗೆ ಪಬ್ಲಿಷ್ ಮಾಡೋಕ್ಕೆ ಕೊಡ್ತಾನೆ. ಸೊ ಅವಾಗ ಪಬ್ಲಿಷರ್ಗೆ ಪಬ್ಲಿಷ್ ಮಾಡಿದಾಗ ಕೊಡ್ತಾನೆ. ಆ ಪಬ್ಲಿಷರು ಬುಕ್ಸ್ನ ಸೇಲ್ ಮಾಡ್ತಾನೆ. ಪಬ್ಲಿಷ್ ಆದಮೇಲೆ ಆ ಸೇಲ್ ಮಾಡಿದ್ಮೇಲೆ ಒಂದು ಬುಕ್ಕಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿಬಿಟ್ಟು ಆತರಿಗೆ ಕೊಡ್ತಾನೆ. ಸೊ ಅದನ್ನ ರಾಯಲ್ಟಿ ಅಂತ ಅಂತಾರೆ. ಅದೇ ಥರ ಮೈನ್ಸ್ ಆಗ್ಬೋದು, ಕ್ವಾರೀಸ್ ಆಗ್ಬೋದು, ಪೇಟೆಂಟ್ ಆಗ್ಬೋದು, ಕಾಪಿರೈಟ್ಸ್ ಆಗ್ಬೋದು. ಸೊ ಕಾಪಿರೈಟ್ ಅವನು ಮಾಡ್ದೋನೇನೆ ಪೇಟೆಂಟಿಯಲ್ ರೈಟ್ನ ಬೇರೆಯವ್ರಿಗೆ ಕೊಡ್ತಾನೆ. ಅಲ್ಲಿ ಬಂದಿರೋ ಸ್ವಲ್ಪ ಲಾಭನ ನಾವು ಪೇಟೆಂಟರಿಗೆ ಕೊಡ್ತಾನೆ. ಸೊ ಅದನ್ನ ರಾಯಲ್ಟಿ ಅಂತಾರೆ. ದ ಪರ್ಸನ್ ಹೂ ಲೆಟ್ ದ ಪ್ರಾಪರ್ಟಿ ಟು ದ ಅದರ್ ಈಸ್ ಕಾಲ್ಡ್ ಪೇಟೆಂಟರ್ ಅಂತ ಕರೀತಾರೆ ಅವ್ರನ್ನ. ಈ ಪೇಟೆಂಟರ್ ಅಂತ ಅಂದರೆ ಪೇಟೆಂಟರ್, ಇಟ್ ಮೇ ಬಿ ಲೆಸ್ಸರ್, ಲೈಸೆನ್ಸರ್ ಆಗಿರ್ಬೋದು. ದ ಪರ್ಸನ್ ಫಾರ್ ರೂಮ್ ದ ಪ್ರಾಪರ್ಟೀಸ್ ಲೆಟ್ ಔಟ್ ಇಸ್ ಕಾಲ್ಡ್ ಲೈಸೆನ್ಸಿ ಆ್ಯಂಡ್ ಲೆಸ್ಸಿ. ಅದನ್ನ ಅವ್ರನ್ನ ಲೆಸ್ಸಿ ಲೈಸೆನ್ಸಿ ಅಂತ ಹೇಳ್ಬಿಟ್ಟು ಕರೀತಾರೆ. We can therefore say that royalty is the amount of consideration paid by a party to the owner of the asset in turn for the right to use that asset. ಆ ಅಸೆಟ್ನ ಇಟ್ ಮೇ ಬಿ ಬುಕ್ ಆಗಿರ್ಬೋದು, ಆ ಬುಕ್ನ ಪಬ್ಲಿಷ್ ಮಾಡಿ ಸೇಲ್ ಮಾಡ್ತಿರೋದಕ್ಕೆ ಅದನ್ನ ರಾಯಲ್ಟಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದೆ ನೋಡಿ. ಪಬ್ಲಿಷರ್ ಎ ಬುಕ್ ಈ ಮೇಕ್ ಎ ಪೇಮೆಂಟ್ ಟು ದ ಆಥರ್ ವಿಚ್ ಈಸ್ ಬೇಸ್ಡ್ ಆನ್ ದ ನಂಬರ್ ಆಫ್ ಕಾಪೀಸ್ ಸೋಲ್ಡ್ known as a royalty. The following are some of the cases where one party paid to another in the form of royalty. Where owner of a mine allows another to right to extract mineral from the land. ಇಲ್ಲಿ ಮಿನರಲ್ಸ್ ಬಂದಿರೋ ಲಾಭದಲ್ಲಿ ಓನರ್ಗೆ ಸ್ವಲ್ಪ ಕೊಡ್ತಾರಲ್ಲ ಅದನ್ನ ರಾಯಲ್ಟಿ ಅಂತಾರೆ. ಸೇಮ್ ವೇರ್ ರೈಟ್ಸ್ ಸಚ್ ಎಸ್ ಪೇಟೆಂಟ್ ಆರ್ ಕಾಪಿರೈಟ್ಸ್ ಆರ್ ಲೈಸೆನ್ಸ್ಡ್ ಇನ್ ಫೇವರ್ ಆಫ್ ಅನದರ್. ವೇರ್ ಎನ್ ಆಥರ್, ಆರ್ಟಿಸ್ಟ್ ಆರ್ ಡಿಸೈನರ್ ಗಿವ್ಸ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಟು ಅನದರ್ ಟು ಕಾಪಿ ವರ್ಕ್. ಸೇಮ್ ಅದೇ ತರಾನೇ. ನೆಕ್ಸ್ಟ್ ಕಾಮನ್ ಟರ್ಮ್ ಯೂಸ್ಡ್ ಇನ್ ಕನೆಕ್ಷನ್ ವಿತ್ ದ ಅಕೌಂಟಿಂಗ್ ಫಾರ್ ಎ ರಾಯಲ್ಟಿ. ಮಿನಿಮಮ್ ರೆಂಟ್ ಆರ್ ಡೆಡ್ ರೆಂಟ್. ಎ ಕಾಂಟ್ರಾಕ್ಟ್ ಈಸ್ entered into between the landlord and the lessee for payment of royalty, usually calculated upon the quantum of production or sale at a certain stipulated time. ಲ್ಯಾಂಡ್ಲಾರ್ಡ್ ಅಂತನಾದ್ರೂ ಕರೀತಾರೆ ಅವ್ರನ್ನ, ಇಲ್ಲ ಲೆಸ್ಸರ್ ಅಂತನಾದ್ರೂ ಕರೀತಾರೆ. ಲೆಸ್ಸಿ ಮತ್ತೆ ಲ್ಯಾಂಡ್ಲಾರ್ಡ್ ಮಧ್ಯೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ ರಾಯಲ್ಟಿಗೆ ಅಂತ ಹೇಳ್ಬಿಟ್ಟು. ಆ ಸೇಲ್ ಎಷ್ಟು ಸೇಲ್ ಆಗುತ್ತೋ, ಇಷ್ಟು ರೇಟ್ಗೆ ಎಷ್ಟು ಸೇಲ್ ಆಗುತ್ತೋ ಅದ್ರ ಮೇಲೆ ರಾಯಲ್ಟಿ ಕೊಡ್ತಾರೆ. ಸೊ ಇಫ್ ದೇರ್ ಇಸ್ ಎ ಲಿಟಲ್ ಆರ್ ನೋ ಪ್ರೊಡಕ್ಷನ್ ಆರ್ ಸೇಲ್, ದ ಲ್ಯಾಂಡ್ಲಾರ್ಡ್ ವುಡ್ ರಿಸೀವ್ ಲಿಟಲ್ ಆರ್ ನೋ ರಾಯಲ್ಟಿ ಅಟ್ ಆಲ್. ಥಸ್ ಅಫೆಕ್ಟ್ಸ್ ದ ಮಾನಿಟರಿ ಇಂಟ್ರೆಸ್ಟ್ ಆಫ್ ದ ಲ್ಯಾಂಡ್ಲಾರ್ಡ್ as well as the lessee. It is normally not acceptable to the owner since sale or production mostly depends on the capacity of the person to whom the rights have been given. To avoid such a situation, the landlord and the lessee agreed upon a minimum periodical amount that the landlord will receive from the lessee, even if the actual rent is calculated on the basis of actual production or or sale ಈಸ್ ಲೆಸ್ ದೆನ್ ಸಚ್ ಎ ಮಿನಿಮಮ್ ಅಮೌಂಟ್. ಅಂತ ಅಂದರೆ ಕೆಲವು ಸರಿ ನಮಗೆ ಲಾಭ ಆಗೋದಿಲ್ಲ. ಇವಾಗ ಆ ಥರ ಬುಕ್ಸ್ನ ಪಬ್ಲಿಷ್ ಮಾಡಿ ಸೇಲ್ ಮಾಡಿದ್ರು ಕೆಲವು ಸತಿ ಸೇಲ್ ಆಗಿರೋದಿಲ್ಲ. ಮತ್ತೆ ಏನಾದರೂ ಮೈನ್ಸಲ್ಲೇ ಆಗಲಿ ಇವಾಗ ಒಂದು ಸ್ವಲ್ಪ ನಮಗೆ ಲಾಭ ಬಂದಿರಲ್ಲ. ಸೊ ಅಂಥ ಟೈಮಲ್ಲಿ ಓನರ್ಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಓನರ್ ಸುಮ್ಮನೆ ಇರ್ತಾನಾ? ಓನರ್ ಸುಮ್ಮನೆ ಇರಲ್ಲ. ಸೊ ಹಾಗಾಗಿ ಅವನಿಗೆ ಮಿನಿಮಮ್ ರೆಂಟ್ ಅಂತ ಹೇಳ್ತಾರೆ. ಅದನ್ನ ಮಿನಿಮಮ್ ಆಗಿ ಏನಾದರೂ ಕೊಡಬೇಕು. ಮಿನಿಮಮ್ ರೆಂಟ್ ಅಥವಾ ಡೆಡ್ ರೆಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದೇ ಇದು. ಸೊ ಅಂಥ ಟೈಮಲ್ಲಿ ಈ ಮಿನಿಮಮ್ ರೆಂಟನ್ನು ಕೊಡ್ತಾರೆ. ದಿಸ್ ಅಶ್ಯೂರ್ಡ್ ಆ್ಯಂಡ್ ಮ್ಯೂಚುಯಲಿ ಅಗ್ರೀಡ್ ಪೀರಿಯಡಿಕಲ್ ಮಿನಿಮಮ್ ಅಮೌಂಟ್ ಈಸ್ ನೌನ್ ಆಸ್ ಎ ಮಿನಿಮಮ್ ರೆಂಟ್. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಪೋಸ್ royalty per ton of production is rupees 10 and the minimum annual rent is 4 lakh. Now the actual production is 35,000 tons. Then actual royalty would become 3,50,000. In this case, the minimum rent of rupees 4 lakh will have to be paid by the lessee. On the other hand, if the actual production is 46,000 tons, then actual royalty would become 4,60,000. In this case, 4,60,000 will have to be paid by lessee.
ಇಲ್ಲಿ 3,50,000 ರೂಪೀಸ್ ಆಗಿದೆ. 1 ಟನ್ಗೆ 10 ರೂಪೀಸ್ ಹಂಗಾದ್ರೆ 3,50,000 ರೂಪೀಸ್ ಆಗುತ್ತೆ. ಆದರೆ ಮಿನಿಮಮ್ ರೆಂಟ್ ಪೇಡ್ ಮಾಡಬೇಕಾಗಿರೋದು ಇಯರ್ಲಿ 4 lakhs. 50,000 ಕಡಿಮೆ ಇದೆ. ನಾವಾದರೂ 4 lakhನೇ ಮಾಡಬೇಕು. ಅಕಸ್ಮಾತ್ ಆಕ್ಚುಯಲ್ ಪ್ರೊಡಕ್ಷನ್ 46,000 ಟನ್ಸ್ ಆಗಿದೆ. ಸೊ 4,60,000 ಆಗುತ್ತೆ. ಆ ಟೈಮಲ್ಲಿ 4,60,000 ಪೇ ಮಾಡಬೇಕು. ಸೊ ಮಿನಿಮಮ್ ರೆಂಟ್ ಅಥವಾ ಆಕ್ಚುಲಿ ಎಷ್ಟು ಪ್ರೊಡಕ್ಷನ್ ಆಗಿದೆ ಇದರಲ್ಲಿ ಯಾವ್ದು ಜಾಸ್ತಿ ಇದ್ರೆ ಅದನ್ನ ಪೇ ಮಾಡಬೇಕು. ದಸ್ ದೇರ್ ಈಸ್ ಎ ಸ್ಟಿಪ್ಯುಲೇಷನ್ ಫಾರ್ ಮಿನಿಮಮ್ ರೆಂಟ್, ದೆನ್ ಈದರ್ ದ ಮಿನಿಮಮ್ ರೆಂಟ್ ಆರ್ ದ ಆಕ್ಚುಯಲ್ ರಾಯಲ್ಟಿ whichever is more shall have to be paid by the assessee. ಮಿನಿಮಮ್ ರೆಂಟ್ ಆಗಿರ್ಬೋದು ಮತ್ತೆ ಆಕ್ಚುಯಲ್ ರಾಯಲ್ಟಿ ಆಗಿರ್ಬೋದು ಯಾವ್ದು ಜಾಸ್ತಿ ಇದ್ರೆ ಅದನ್ನ ಪೇ ಮಾಡಬೇಕಾಗುತ್ತೆ ಓನರ್ಗೆ. ದ ಮಿನಿಮಮ್ ರೆಂಟ್ ಇಸ್ ಆಲ್ಸೋ ಕಾಲ್ಡ್ ಡೆಡ್ ರೆಂಟ್, ಸರ್ಟೈನ್ ರೆಂಟ್, ಫಿಕ್ಸ್ಡ್ ರೆಂಟ್, ಮಿನಿಮಮ್ ರೆಂಟ್. ಶಾರ್ಟ್ workings are redeemable dead rent. Short working is the amount by which the minimum rent exceeds the actual royalty. It is difference between the actual rent and minimum ರೆಂಟ್. ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ. ಇಲ್ಲಿ 3,50,000 ರೂಪೀಸು ಆಕ್ಚುಯಲ್ ಪ್ರೊಡಕ್ಷನ್ ಆಗಿರೋದು, 4 lakh ರೂಪೀಸು ಅವ್ರಿಗೆ ಮಿನಿಮಮ್ ರೆಂಟ್ ಕೊಡಬೇಕಾಗಿರೋದು. ಇನ್ನು 50,000 ಇದೆಯಲ್ಲ ಅದನ್ನ ಶಾರ್ಟ್ ವರ್ಕಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ ದ ಎಬೋ ಎಕ್ಸಾಂಪಲ್ ದ ಶಾರ್ಟ್ ವರ್ಕಿಂಗ್ ಈಸ್ 50,000. 4 lakh minus 3,50,000 where there is a short working. In any period the lessee is liable to pay the minimum rent, and in effect short working became the part of the minimum rent and not represented by the use of rights. The question of short working will arise only when there is a stipulation for minimum rent in the agreement. Minimum rent ಇಷ್ಟೇ ಕೊಡಬೇಕು ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಾಗ ಮಾತ್ರ ಶಾರ್ಟ್ ವರ್ಕಿಂಗ್ ಬರುತ್ತೆ. Excess working, it refers to the amount by which the actual royalty exceeds the minimum rent. In above example, the excess of working is 60,000 if the production is 46,000. So 4 lakh. ಇಲ್ಲಿ ನೋಡಿ, ಇಲ್ಲಿ 4,60,000 ಆಗಿದೆ ಆಕ್ಚುಯಲ್ ನಮಗೆ ರಾಯಲ್ಟಿ ಆಗಿರೋದು. ಇಲ್ಲಿ 4 lakh ಪೇ ಮಾಡಬೇಕು. ಎಕ್ಸ್ಟ್ರಾ 60,000 ಎಕ್ಸೆಸ್ ಆಫ್ ವರ್ಕಿಂಗ್ ಅಂತಾರೆ. ಇಲ್ಲಿ ಶಾರ್ಟ್ ವರ್ಕಿಂಗ್ ಅಂತ ಅಂದ್ರೆ 50,000 ಕಡಿಮೆ ಆಗಿರೋದನ್ನ ಶಾರ್ಟ್ ವರ್ಕಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗ್ರೌಂಡ್ ರೆಂಟ್ ಆರ್ ಸರ್ಫೇಸ್ ರೆಂಟ್, ಇಟ್ ರೆಫರ್ಸ್ ಟು ದ ಫಿಕ್ಸೆಡ್ ಇಯರ್ಲಿ ಆರ್ ಹಾಫ್ ಇಯರ್ಲಿ ರೆಂಟ್ ಪೇಯಬಲ್ ಬೈ ಅ ಲೆಸ್ಸಿ ಟು ದ ಲ್ಯಾಂಡ್ ಲಾರ್ಡ್ ಇನ್ ಅಡಿಷನ್ ಟು ದ ಮಿನಿಮಮ್ ರೆಂಟ್. ಮಿನಿಮಮ್ ರೆಂಟ್ ಜೊತೆಗೆ ಅವ್ರ ಪ್ಲೇಸ್ ಯೂಸ್ ಮಾಡ್ತಿರ್ತಾರಲ್ಲ ಅದಕ್ಕೆ ಫಿಕ್ಸೆಡ್ ಇಯರ್ಲಿ ಆರ್ ಹಾಫ್ ಇಯರ್ಲಿ ರೆಂಟ್ನ ಕೊಡಬೇಕಾಗುತ್ತೆ. ರೀಎಕ್ವಿಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್. Generally, the royalty agreement contains a provision for carrying forward of short working with a view to adjust it in the future. In the subsequent years, the short working is adjusted against the surplus royalty. This process of adjustment is called re-equipment of short workings. The right of re-equipment of short working enables the lessee to recover the excess payment made in the earlier years to meet the condition of payment of minimum rent. A time is usually agreed upon the number of years for which short working can be re-equipped. This time limit for re-equipment of short working may be fixed or fluctuated. If the short working cannot be re-equipped within the specified time, they lapse and are charged to profit and loss account in the year when that specified time limit for re-equipment ends. So short working ಅಂತ ಅಂದ್ರೆ ಇಲ್ಲಿ 50,000 ಶಾರ್ಟ್ ವರ್ಕಿಂಗ್ ಆಯ್ತಲ್ಲ, ಸೊ ಅದನ್ನ ನೆಕ್ಸ್ಟ್ ಇಯರ್ ರಾಯಲ್ಟಿ ಎಕ್ಸೆಸ್ ಆಫ್ ರಾಯಲ್ಟಿ ಏನನ್ನ ಜಾಸ್ತಿ ಬಂದ್ರೆ 50,000 ಅಲ್ಲಿರೋ 50,000ನ ರಿಎಕ್ಯೂಪ್ ಮಾಡ್ಕೋಬಹುದು. ಅದೇ ತರ ನಾವು ಸಬ್ಸಿಕ್ವೆಂಟ್ ಇಯರ್ಸ್ ವರೆಗೂ ರಿಎಕ್ಯೂಪ್ಮೆಂಟ್ ಮಾಡ್ಕೊಂತ ಹೋಗ್ಬೋದು. ಅದರಲ್ಲೂ 2 years ರಿಕ್ಯೂಪ್ಮೆಂಟ್ ಮಾಡಬೇಕು, 3 years ರಿಕ್ಯೂಪ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನಾವು ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಅಂದ್ರೆ ಉಳಿದಿರೋ ಅದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ, ಉಳಿದಿರೋ ಶಾರ್ಟ್ ವರ್ಕಿಂಗ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ವೆನ್ ದ ಟೈಮ್ ಲಿಮಿಟ್ ಫಾರ್ ರಿಎಕ್ಯೂಪ್ಮೆಂಟ್ಸ್ ಎಂಡ್ಸ್ ಆಗೋದ್ರೆ ಇನ್ನು ಉಳಿದಿರೋದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. Fixed right. When the lessee can re-equipment short working within a certain period from the date of the lessee, it is known as a fixed right. For example, short working can be re-equipment within 3 years from the date of the lease. So after 3 years from the date of the lease, the short working cannot be re-equipped. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಶಾರ್ಟ್ ವರ್ಕಿಂಗ್ ನ ಫಸ್ಟ್ 3 years ಮಾತ್ರ ನಾವು ರಿ-ಎಕ್ವಿಪ್ಮೆಂಟ್ ಮಾಡ್ಕೊಳಕ್ ಆಗುತ್ತೆ. ಅದಾದ್ಮೇಲೆ ಆಫ್ಟರ್ 3 years ಆದ್ಮೇಲೆ ಡೇಟ್ ಎಂಡ್ ಆದ್ಮೇಲೆ ರಿ-ಎಕ್ವಿಪ್ಮೆಂಟ್ ಮಾಡ್ಕೊಳಕ್ ಆಗಲ್ಲ. ಆಗ ಅದು ಉಳಿದಿರೋದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಚಾರ್ಜ್ ಮಾಡ್ತಾರೆ.
fluctuating rate. In this type of agreement, lessee can recoup short working of any year during the next following year. For example, short working can be recouped in the subsequent year of the short working. So ಇಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಈ ಥರ ಟೈಮ್ ಕೊಟ್ಟಿರೋದಿಲ್ಲ, ನಮಗೆ ಯಾವ ಇಯರಲ್ಲಿ ಬೇಕಿದ್ರೂ ನಾವು ರಿಯಕ್ಯೂಪ್ಮೆಂಟ್ ಮಾಡ್ಕೋಬಹುದು. Strike and lockout, etc. If agreement so provide, the minimum rent may be proportionally reduced in the event of strike and or lockout. So special entry is required for the same except the adjustment of minimum rent for the particular year. ಒಂದೊಂದ್ಸತಿ ಸ್ಟ್ರೈಕ್ ಆಗುತ್ತೆ, ಲಾಕ್ಔಟ್ ಆಗುತ್ತೆ, ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ, ಅಂಥ ಟೈಮಲ್ಲಿ ನಮಗೆ ಲಾಸ್ ಆಗಿರುತ್ತೆ ಬಿಸ್ನೆಸ್ಸಲ್ಲಿ. ಸೊ ಅವ್ರು ಕೇಳಿದಷ್ಟು ಮಿನಿಮಮ್ ರೆಂಟ್ ಕೊಡ್ಲಿಕ್ಕಾಗಲ್ಲ. ಅಂಥ ಟೈಮಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಹೇಳ್ಬಿಟ್ಟು ಅಂಥ ಟೈಮಲ್ಲಿ ಕೊಡ್ಬೋದು. ಅವಾಗ ನಮಗೆ ಎಂಟ್ರಿ ಚೇಂಜ್ ಆಗುತ್ತೆ. ಸೊ ಆ ಸ್ಪೆಷಲ್ ಎಫೆಕ್ಟಿಗೆ ನಾವು ಒಂದು ಎಂಟ್ರಿ ಪಾಸ್ ಮಾಡಬೇಕಾಗುತ್ತೆ. ಅಕೌಂಟಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಎ ಲೆಸ್ಸಿ ಆರ್ ಲೈಸೆನ್ಸಿ ಆರ್ ಪಬ್ಲಿಷರ್ ಎಕ್ಸೆಟ್ರಾ ವೆನ್ ಮಿನಿಮಮ್ ರೆಂಟ್ ಎಕ್ಸಿಸ್ಟ್ ವಿತ್ ಅ ರೈಟ್ ಟು ರಿಕ್ಯೂಪ್ ಶಾರ್ಟ್ ವರ್ಕಿಂಗ್ಸ್. ಇವಾಗ ಮಿನಿಮಮ್ ರೆಂಟ್ ಅಂತ ಅಂದರೆ ಮಿನಿಮಮ್ ರೆಂಟ್ ಇದ್ದಾಗ ಶಾರ್ಟ್ ವರ್ಕಿಂಗ್ ರಿಕ್ಯೂಪ್ ಮಾಡಿದಾಗ ಈ ಎಂಟ್ರೀಸ್ ಪಾಸ್ ಮಾಡಬೇಕಾಗುತ್ತೆ. ವೇರ್ ಆಕ್ಚುಯಲ್ ರಾಯಲ್ಟಿ ಇಸ್ ಲೆಸ್ ದೆನ್ ದ ಮಿನಿಮಮ್ ರೆಂಟ್. ಅವಾಗ ರಾಯಲ್ಟೀಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ರಾಯಲ್ಟೀಸ್ ಅಕೌಂಟ್ ನಮಗೆ ಇಲ್ಲಿ ಅಲ್ಲೇ ಆ ಕಡೆ ನೋಡ್ದಂಗೆ 3,35,000 ಟನ್ಸ್ ಆಗಿತ್ತು. ಸೊ 3,50,000 ನಾವು 4 lakh rupees ಪೇ ಮಾಡಬೇಕಾಗಿತ್ತು ಲ್ಯಾಂಡ್ ಲಾರ್ಡ್ಗೆ. ಇಲ್ಲಿ ಸೊ 4 lakh, 3,50,000 and 50,000 ಶಾರ್ಟ್ ವರ್ಕಿಂಗ್. Royalties account debit to 3,50,000, short working account debit to 50,000 to landlord account. Same, landlord account debit to bank account to income tax payable account. Landlord account, landlord ಗೆ ಡೆಬಿಟ್ ಆಗ್ತಾ ಇದೆ. ಸೊ landlord account debit to bank account, ನಮ್ಮಿಂದ ದುಡ್ಡು ಹೋಗ್ತಾ ಇದೆ. ಸೊ ಬ್ಯಾಂಕ್ ಅಕೌಂಟ್ ಟು ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಅಕೌಂಟ್. ಟ್ಯಾಕ್ಸ್ ಏನಾನ ಇದ್ರೆ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಅಕೌಂಟ್. ಮ್ಯಾನುಫ್ಯಾಕ್ಚರಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟು ರಾಯಲ್ಟೀಸ್ ಅಕೌಂಟ್. ನಮಗೆ ರಾಯಲ್ಟಿ ಬಂದ ಮೇಲೆ ಅದನ್ನ ಮ್ಯಾನುಫ್ಯಾಕ್ಚರ್ ಅಕೌಂಟಿಂಗ್, ಪ್ರೊಡಕ್ಷನ್ ಕನ್ಸರ್ನ್ ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಮಾಮೂಲಿ ಬಿಸ್ನೆಸ್ ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಟು ರಾಯಲ್ಟೀಸ್ ಅಕೌಂಟ್, ರಾಯಲ್ಟೀಸ್ ಪೇ ಮಾಡಿದೀವಿ ಅಂತ ಹೇಳ್ಬಿಟ್ಟು. If the user is a manufacturer and royalties are calculated on the basis of production, the actual royalties are debited to manufacturing account. Where royalties are calculated on the basis of sales, they are debited to profit and loss account. ನಾನು ಹೇಳಿದ್ನಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಮಾಡ್ತಾ ಇದ್ರೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು, ಅಥವಾ ಸೇಲ್ಸ್ ಏನಿಂದ ಅದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಇನ್ ಕೇಸ್ ಆಫ್ ಲಿಮಿಟೆಡ್ ಕಂಪನಿ ವಿಚ್ ಡಸ್ ನಾಟ್ ಪ್ರಿಪೇರ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಸಪರೇಟ್ಲಿ, ದ ಆಕ್ಚುಯಲ್ ರಾಯಲ್ಟೀಸ್ ಆರ್ ಡೆಬಿಟೆಡ್ ಟು ಪ್ರಾಫಿಟ್ and loss account and they are shown in production or manufacturing section of the profit and loss account. ಇವಾಗ ಲಿಮಿಟೆಡ್ ಕಂಪನಿ ಆದ್ರೆ ಅಲ್ಲಿ ಸಪರೇಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ನಾವು ಪಾಸ್ ಮಾಡಲಿಲ್ಲ ಅಂದ್ರೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆನೆ ಡೆಬಿಟ್ ಮಾಡಬೇಕು. ಅದನ್ನ ಶೋನ್ ಇನ್ ಪ್ರೊಡಕ್ಷನ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಷನ್ ಇರೋ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಶೋ ಮಾಡಬೇಕು. Treatment of short workings. As per agreed terms, short working can be recouped in the year when the actual royalty is more than the minimum rent. Any short workings which cannot be recouped within the specified period becomes irrecoverable and it should be charged to profit and loss account in the year in which profit ends. Sometimes ನಮಗೆ ರಾಯಲ್ಟಿ, ಆಕ್ಚುಯಲ್ ರಾಯಲ್ಟಿ ಜಾಸ್ತಿ ಇರುತ್ತೆ. ಇಷ್ಟು ಟೈಮ್ ಅಂತ ಕೊಟ್ಟಾಗ ನಮಗೆ ರಿಯಕ್ಯೂಪ್ ಮಾಡ್ಕೊಳಕ್ ಆಗದೆ ಇರ್ಬೋದು. ಆಗ ಮಾಡ್ಕೊಳಕ್ ಆಗದೆ ಇರೋದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಚಾರ್ಜ್ ಮಾಡಬೇಕಾಗುತ್ತೆ. ಹವೆವರ್ ದ ರಿಯಕ್ಯೂಪ್ಮೆಂಟ್ ಶಾರ್ಟ್ ವರ್ಕಿಂಗ್ ಶುಡ್ ಬಿ ಕ್ಯಾರಿಡ್ ಫಾರ್ವರ್ಡ್ ಅಂಡ್ ದೇ ಆರ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಸ್ ಎ ಕರೆಂಟ್ ಅಸೆಟ್. ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಚಾರ್ಜ್ ಮಾಡಿರೋದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾರಿಡ್ ಫಾರ್ವರ್ಡ್ ಮಾಡಿಬಿಟ್ಟು ಕರೆಂಟ್ ಅಸೆಟ್ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಾಗುತ್ತೆ. ಸಾರಿ, ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿದೆ. ಸಾರಿ, ಅವರು ಈ ವರ್ಷ ರಿಎಕ್ಯೂಪ್ಮೆಂಟ್ ಮಾಡ್ಕೊಂಡಿರ್ತಾರಲ್ಲ, ಎಕ್ಸಿಸ್ ಆಫ್ ಆಕ್ಚುಯಲ್ ರಾಯಲ್ಟಿ ಬಂದಿರೋದನ್ನ ಅದನ್ನ ಬ್ಯಾಲೆನ್ಸ್ ಶೀಟ್ ಅಂತ ಹಾಕ್ಬಿಟ್ಟು ಕರೆಂಟ್ ಅಸೆಟ್ ಅಂತ ತೋರಿಸಬೇಕು. ದ ರಿಲೇಶನ್ಶಿಪ್ ಬಿಟ್ವೀನ್ ಮಿನಿಮಮ್ ರೆಂಟ್, ಆಕ್ಚುಯಲ್ ರಾಯಲ್ಟಿ ಅಂಡ್ ರಾಯಲ್ಟಿ ಪೇಯಬಲ್ ಆರ್ ಇನ್ ಬಿಲೋ. ಮಿನಿಮಮ್ ರೆಂಟ್ ಇಸ್ ಈಕ್ವಲ್ ಟು ಆಕ್ಚುಯಲ್ ರಾಯಲ್ಟಿ ಪ್ಲಸ್ ಶಾರ್ಟ್ ವರ್ಕಿಂಗ್ಸ್. ಮಿನಿಮಮ್ ರೆಂಟ್ ಅಂತಂದ್ರೆ ಅಲ್ಲಿ 4 lakh ಪೇ ಮಾಡಬೇಕಾಗಿರುತ್ತೆ. ಆಕ್ಚುಯಲ್ ರಾಯಲ್ಟಿ 3,50,000 ಪ್ಲಸ್ ಶಾರ್ಟ್ ವರ್ಕಿಂಗ್ 50,000. ವೇರ್ ದ ಆಕ್ಚುಯಲ್ ರಾಯಲ್ಟಿ ಇಸ್ ಮೋರ್ ದೆನ್ ದ ಮಿನಿಮಮ್ ರೆಂಟ್. ಆ ಕಡೆ ನಾವು ವೇರ್ ದ ಆಕ್ಚುಯಲ್ ರಾಯಲ್ಟಿ ಇಸ್ ಲೆಸ್ ದೆನ್ ಮಿನಿಮಮ್ ರೆಂಟ್ ಎಂಟ್ರೀಸ್ ನೋಡಿದ್ವಿ. ಇಲ್ಲಿ ಮೋರ್ ದೆನ್ ಮಿನಿಮಮ್ ರೆಂಟ್ ಎಂಟ್ರೀಸ್ ನೋಡೋಣ. ಸೊ ಇಲ್ಲಿ ಮೋರ್ ದೆನ್ ಮಿನಿಮಮ್ ರೆಂಟ್ ಎಂಟ್ರೀಸ್ ಇದ್ದಾಗ ನಮ್ಗೆ ಶಾರ್ಟ್ ವರ್ಕಿಂಗ್ ಎಂಟ್ರಿನೇ ಬರಲ್ಲ. ಸೊ ನಮಗೆ ಮೋರ್ ದೆನ್ ಇದ್ದಾಗ ಅವ್ರಿಗೆ ಮಿನಿಮಮ್ ರೆಂಟ್ ಕೊಡಬೇಕಾದಾಗ್ಲಿಂದ ನಮಗೆ ಲಾಭ ಜಾಸ್ತಿ ಬಂದ್ರೆ ಶಾರ್ಟ್ ವರ್ಕಿಂಗ್ ಎಂಟ್ರೀಸ್ ಜಾಸ್ತಿ, ನಮಗೆ ಶಾರ್ಟ್ ವರ್ಕಿಂಗ್ ಎಂಟ್ರಿ ಮಾಡಬೇಕಾಗಿ
ಬರಲ್ಲ. ರಾಯಲ್ಟೀಸ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಇಲ್ಲಿ ರಾಯಲ್ಟೀಸ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ ಅಂತ ಅಂದ್ರೆ ನಮಗೆ 4 ಲ್ಯಾಕ್ ಬಂದಿರುತ್ತೆ. ಸೊ ಅವ್ರಿಗೂ ಪೇ ಮಾಡಬೇಕಾಗಿರೋದು 4 ಲ್ಯಾಕ್ ಆ ಥರ. ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್, ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಅಂದ್ರೆ ನಾವು ಇಲ್ಲಿ ರಿಅಕ್ಯೂಪ್ ಮಾಡ್ಕೊತಾ ಇದೀವಿ ಶಾರ್ಟ್ ವರ್ಕಿಂಗ್ನ. ಅಲ್ಲಿ ಎಕ್ಸ್ಟ್ರಾ 50,000 ಇದ್ರೂ ನಾವು 4 ಲ್ಯಾಕೆ ಪೇ ಮಾಡಿದ್ವಿ, ಇಲ್ಲಿ 50,000ನ ರಿಅಕ್ಯೂಪ್ ಮಾಡ್ಕೊತಾ ಇದೀವಿ. ಸೊ ಆ ಥರ ಅರ್ಥ ಮಾಡಬೇಕು. ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಟು ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಅಕೌಂಟ್. ಲ್ಯಾಂಡ್ ಲಾರ್ಡ್ ಅಕೌಂಟ್ ನಾವು ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ತಾ ಇದೀವಿ, ಬ್ಯಾಂಕ್ ಅಕೌಂಟ್ ನಮಗೆ ಹೋಗ್ತಾ ಇದೆ ದುಡ್ಡು, ಸೊ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಮಾಡಬೇಕು. ಟ್ಯಾಕ್ಸ್ ಏನಾನ ಇದ್ರೆ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಅಕೌಂಟ್. ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತಂದ್ರೆ ನಮಗೆ ಈ ಸರಿ ನಮ್ಗೆ ಅದನ್ನ ಇದು ಶಾರ್ಟ್ ವರ್ಕಿಂಗ್ ಈ ಸರಿ ಲಾಸ್ಟ್ ಇಯರ್ ಎಂಡ್ ಆಗೋಯ್ತು, ಶಾರ್ಟ್ ವರ್ಕಿಂಗ್ ನ ರಿಎಕ್ಯೂಪ್ಮೆಂಟ್ ಮಾಡ್ಕೊಳ್ಳೋಕೆ ಆಗ್ಲಿಲ್ಲ, ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಲಾಸ್ಟ್ ರಾಯಲ್ಟಿ ಪೇ ಮಾಡಿರೋದ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟು ರಾಯಲ್ಟಿ ಪೇಯಬಲ್ ಅಕೌಂಟ್. Important point note: when the royalty agreement does not contain a clause for minimum rent, the question of short working and the re-equipment does not arise. ನೀವು ಮಿನಿಮಮ್ ರೆಂಟ್ ಕೊಡಬೇಕು ಅಂತ ಇದ್ರೆ ಮಾತ್ರ ಶಾರ್ಟ್ ವರ್ಕಿಂಗು ರೀಎಕ್ಯೂಪ್ಮೆಂಟ್ ಅಂತ ಹೇಳ್ಬಿಟ್ಟು ನಮಗೆ ಬರುತ್ತೆ. ಮಿನಿಮಮ್ ರೆಂಟ್ ಇಲ್ಲ, ನೀವು ಎಷ್ಟಾದರೂ ಕೊಡ್ಬೋದು ಅಂತ ಟೈಮಲ್ಲಿ ಇವು ಬರಲ್ಲ. The landlord is always entitled to get either the minimum rent or the actual royalty, whichever is higher, subject to any adjustment for short working re-equipment. ಲ್ಯಾಂಡ್ಲಾರ್ಡ್ಗೆ ಮಿನಿಮಮ್ ರೆಂಟ್ ಅಥವಾ ಆಕ್ಚುಯಲ್ ರಾಯಲ್ಟಿ ಇದರಲ್ಲಿ ಯಾವುದು ಜಾಸ್ತಿ ಬರುತ್ತೋ ಅದನ್ನ ಕೊಡಬೇಕು. ಸೊ ನೀವು ಲಾಸ್ಟ್ ಎಕ್ಸಾಂಪಲ್ ನೋಡಿದ್ರಿ, ಮಿನಿಮಮ್ ರೆಂಟ್ 4 ಲ್ಯಾಕ್ ಕೊಡಬೇಕಾಗಿತ್ತು, ಆಕ್ಚುಯಲ್ ರಾಯಲ್ಟಿ ನಮ್ಗೆ ಅವ್ರಿಗೆ ಅರೈಸ್ ಆಗಿದ್ದು 4,60,000. ಸೊ 4,60,000 ಪೇ ಮಾಡಿದ್ರು ಅವರಿಗೆ. ಇಲ್ಲಿ ನಾನು ನಿಮಗೆ ಒಂದು ಇಲಸ್ಟ್ರೇಷನ್ ಎಕ್ಸಾಂಪಲ್ನ ಹೇಳ್ತೀನಿ, ನೀವು ನೆಕ್ಸ್ಟ್ ಇಲಸ್ಟ್ರೇಷನ್ 2ನ ನೀವೇ ಸಾಲ್ವ್ ಮಾಡಬೇಕು. ಸೊ ನೀವು ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ದ ಬಿಹಾರ್ ಕೋಲ್ ಕಂಪನಿ ಲಿಮಿಟೆಡ್ ಹೋಲ್ಡ್ಸ್ ಎ ಲೆಸ್ಸಿ ಆಫ್ ಎ ಕೋಲ್ ಮೈನ್ ಫಾರ್ ಎ ಪೀರಿಯಡ್ ಆಫ್ 12 years commencing from 1st April 2006 according to the lease. The company is to pay 7.50 as a royalty per ton with a minimum rent of 1,50,000 per year. Short working can, however, be recovered out of the royalty in excess of the minimum rent of the next 2 years only. For the year of strike, the minimum rent is to be reduced to 60%. The output in tons for the 6 years ending 31st March 2012 are as under: 2006 7 ಗೆ 10,000, 7 8 12,000, 8 9 25,000, 9 10 20,000, 10 11 50,000 and 11 12 15,000. ಸೊ 11 12 ಅಲ್ಲಿ ಸ್ಟ್ರೈಕ್ ಆಯಿತು ನಮಗೆ, ಸೊ ಸ್ಟ್ರೈಕ್ ಕೊಟ್ಟಿದ್ದಾರೆ ಇಲ್ಲಿ. ರೈಟ್ ಅಪ್ ದ ನೆಸಸರಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಬಿಹಾರ್ ಕೋಲ್ ಕಂಪನಿ ಲಿಮಿಟೆಡ್. ನಮ್ಗೆ ಇಲ್ಲಿ ಜರ್ನಲ್ ಎಂಟ್ರೀಸ್ ಏನು ಮಾಡೋ ಅವಶ್ಯಕತೆ ಇಲ್ಲ, ನಾವು ತಿಳ್ಕೊಂಡ್ವಿ ಅಷ್ಟೇ. ಜರ್ನಲ್ ಮಾಡಿದ್ರೆ ನಮ್ಗೆ ಇನ್ನೇನು ಲೆಡ್ಜರ್ ಈಸಿ. ಟೇಬಲ್ ಈ ಥರ ಹಾಕೋಬೇಕು, 10 ಕಾಲಮ್ಸ್ ಟೇಬಲ್ ಹಾಕೋಬೇಕು. ಔಟ್ಪುಟ್ ಇದು ಇಯರ್ ಬಂದ್ಬಿಟ್ಟು ಔಟ್ಪುಟ್ ಟನ್ಸ್ ಎಷ್ಟು ಟನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಟನ್ಸ್ಗೂ 10,000 12,000 25,000 ಆ ಟನ್ಸ್ ಹಾಕೋಬೇಕು. ಆಕ್ಚುಯಲ್ ರಾಯಲ್ಟಿ ಅಂತ ಅಂದ್ರೆ ನಮಗೆ ಪರ್ ಟನ್ 7.50 ಬಂದಿದೆ. ಸೊ 10,000 ಟನ್ಗೆ 75,000 rupees ಆಗುತ್ತೆ. ಮಿನಿಮಮ್ ರೆಂಟ್ 1,50,000 rupees ಪೇ ಮಾಡಬೇಕು, 1,50,000 rupees ಪೇ ಮಾಡಬೇಕು. ಎಕ್ಸಿಸ್ ಶಾರ್ಟ್ ವರ್ಕಿಂಗ್ ಮತ್ತೆ ಶಾರ್ಟ್ ವರ್ಕಿಂಗ್ ಅಕರ್ಡ್, ರಿಅಕ್ಯೂಪ್ಡ್, ರಿಟರ್ನ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಪೇಯಬಲ್. ಇಲ್ಲಿ ನಮಗೆ ಈ ಸರಿ ಶಾರ್ಟ್ ವರ್ಕಿಂಗ್ಗೆ ಕರೆಕ್ಟಾಗಿ 75,000ಗೆ 75,000 ಶಾರ್ಟ್ ವರ್ಕಿಂಗ್ ಬಂದಿದೆ. ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಕೊಟ್ಟಿದ್ದಾರೆ 75,000, 1,50,000 ಪೇ ಮಾಡಬೇಕು. ಎಷ್ಟು ಇಯರ್ವರೆಗೂ ನಾವು ರಿಅಕ್ಯೂಪ್ ಮಾಡ್ಬೋದು ಅಂತ ಅಂದರೆ ನೆಕ್ಸ್ಟ್ 2 yearsವರೆಗೂ ರಿಅಕ್ಯೂಪ್ಮೆಂಟ್ ಮಾಡ್ಕೋಬೋದು. ಅದಾದಮೇಲೆ ರಿಅಕ್ಯೂಪ್ಮೆಂಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ನೆಕ್ಸ್ಟ್ 7 8 ಅಲ್ಲಿ 12,000 ಟನ್ಸಿಗೆ 7.50 ಆದರೆ 90,000 ಆಗುತ್ತೆ. ಮಿನಿಮಮ್ ರೆಂಟ್ 1,50,000, ಇಲ್ಲಿ 60,000 ಶಾರ್ಟ್ ವರ್ಕಿಂಗ್ ಬಂದಿದೆ. ಸೊ 60,000 ಪ್ಲಸ್ 75,000 ಈಸ್ ಈಕ್ವಲ್ ಟು 1,35,000. 2 years ಒಂದೇ ಸರಿ 1,35,000 ಅಂತ ಅಂದರೆ ಕ್ಯಾರಿ ಫಾರ್ವರ್ಡ್ ಮಾಡಿದರೆ, ಆದರೂ 1,50,000 ಪೇಯಬಲ್ ಆಗಿದೆ. 8-9 ಅಲ್ಲಿ 25,000 ಟನ್ಸ್ ಆಗಿದೆ. ಆಕ್ಚುಯಲ್ ರಾಯಲ್ಟಿ 1,87,500 ಆಗಿದೆ. ಮಿನಿಮಮ್ ರೆಂಟ್ 1,50,000.
ಎಕ್ಸೆಸ್ ಆಫ್ ಶಾರ್ಟ್ ವರ್ಕಿಂಗ್ 37,500 ಎಕ್ಸೆಸ್ ಆಫ್ ಶಾರ್ಟ್ ವರ್ಕಿಂಗ್ ಮಾಡಿದ್ದಾರೆ. ಶಾರ್ಟ್ ವರ್ಕಿಂಗ್ ರೀಎಕ್ಯೂಪ್ಮೆಂಟ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಇಯರ್ ಇಲ್ಲಿ 75,000 ಆಗಿದೆ, 37,500 ರೀಎಕ್ಯೂಪ್ಮೆಂಟ್ ಮಾಡ್ಕೊಂಡಿದ್ದಾರೆ. ರಿಟರ್ನ್ ಆಫ್ ಆರ್ ಲ್ಯಾಬ್ಸ್ 37,500 ಮತ್ತೆ ಕ್ಯಾರಿ ಫಾರ್ವರ್ಡ್ 60,000. ಇಲ್ಲಿ ಯಾಕೆ ಲ್ಯಾಬ್ಸ್ ಆಯ್ತು ಅಂತ ಅಂದ್ರೆ 75,000 ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 2 years ಅಲ್ಲಿ ಮಾತ್ರ ಮಾಡ್ಕೊಳಕ್ಕಾಗುತ್ತೆ ನಮ್ಗೆ. ಸೊ 6-7ಗೆ ನೆಕ್ಸ್ಟ್ 2 years ಅಂತ ಅಂದ್ರೆ 7-8-8-9. ಸೊ 7-8 ಅಲ್ಲಿ ಮಾಡ್ಕೊಳಕ್ಕಾಗ್ಲಿಲ್ಲ ನಮ್ಗೆ. 8-9 ಅಲ್ಲಿ ಬರೀ 37,500 ಮಾತ್ರ ಮಾಡ್ಕೊಳಕ್ಕಾಗಿದೆ. 37,500 ಲ್ಯಾಬ್ಸ್ ಆಗಿದೆ. ಇನ್ನು ಮಿಕ್ಕಿರೋ 7-8 ಇಯರ್ 60,000 ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಮಾಮೂಲಿ ಪೇಯಬಲ್ 1,50,000 ಇರುತ್ತೆ ಇಲ್ಲಿ. ನೆಕ್ಸ್ಟ್ 9-10 ಅಲ್ಲಿ 20,000 ಟನ್ಸ್ಗೆ ಆಕ್ಚುಯಲ್ ರಾಯಲ್ಟಿ 1,50,000 ಆಗಿದೆ. ಮಿನಿಮಮ್ ರೆಂಟ್ 1,50,000 ಇದೆ. ನಾವು ಪೇ ಮಾಡಬೇಕಾಗಿರೋದು 1,50,000, ಆಕ್ಚುಯಲ್ ರಾಯಲ್ಟಿ 1,50,000. ಇಲ್ಲಿ ಶಾರ್ಟ್ ವರ್ಕಿಂಗು ಇಲ್ಲ, ಎಕ್ಸೆಸ್ ಆಫ್ ಶಾರ್ಟ್ ವರ್ಕಿಂಗು ಇಲ್ಲ, ಮಾಮೂಲಿ ಶಾರ್ಟ್ ವರ್ಕಿಂಗು ಇಲ್ಲ, ರಿಎಕ್ಯೂಪ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಇಲ್ಲಿ 60,000 ಇಲ್ಲೂ ಅಷ್ಟೇ. ಇಲ್ಲಿ 7-8ಗೆ 8-9-9-10 ನೆಕ್ಸ್ಟ್ 2 years ಆದರೆ 60,000 ಈ ಇಯರ್ ಅಲ್ಲೂ ನಮಗೆ ರಿಎಕ್ಯೂಪ್ಮೆಂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಹೋಗುತ್ತೆ, ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹೋಗುತ್ತೆ. ಲಾಸ್ಟ್ ಪೇ ಮಾಡೋದು 1,50,000. ಇಲ್ಲಿಂದ ನಮಗೆ ಎಕ್ಸೆಸ್ ಆಫ್ ಶಾರ್ಟ್ ವರ್ಕಿಂಗ್ ನೆಕ್ಸ್ಟ್ ಬಂತಾನೆ ನೆಕ್ಸ್ಟ್ 2 years ಕಂಟಿನ್ಯೂ ಆಗುತ್ತೆ. ಲಾಸ್ಟ್ 2 years ಇಂದ ಬಂದಿರೋದನ್ನ ಇಲ್ಲಿ ನಮಗೆ ರಿಎಕ್ಯೂಪ್ಮೆಂಟ್ ಮಾಡ್ಕೊಳಕ್ ಆಗಲ್ಲ. 2010-11 50,000 ಟನ್ಸಿಗೆ 3,75,000 rupees ಆಗುತ್ತೆ. ಮಿನಿಮಮ್ ರೆಂಟ್ 1,50,000, ಎಕ್ಸೆಸ್ ಆಫ್ ಶಾರ್ಟ್ ವರ್ಕಿಂಗ್ 2,25,000. ಸೊ ಇಲ್ಲಿ ಎಷ್ಟು 3,75,000 ಪೇ ಮಾಡಿದ್ದಾರೆ. ಸೊ ಯಾಕೆ ಪೇ ಮಾಡಿದ್ದಾರೆ ಅಂತ ಅಂದ್ರೆ ಮಿನಿಮಮ್ ರೆಂಟ್ ಅಂಡ್ ಆಕ್ಚುಯಲ್ ರಾಯಲ್ಟಿ ವಿಚ್ ಎವರ್ ಈಸ್ ಹೈಯರ್, ಯಾವ್ದು ಜಾಸ್ತಿ ಇದ್ರೆ ನಾವು ಅದನ್ನ ಪೇ ಮಾಡಬೇಕು ಲ್ಯಾಂಡ್ ಲಾರ್ಡಿಗೆ. ಸೊ ಮಿನಿಮಮ್ ರೆಂಟ್ 1,50,000 ಇದೆ, ಆಕ್ಚುಯಲ್ ರಾಯಲ್ಟಿ 3,75,000 ಇದೆ. ವಿಚ್ ಎವರ್ ಈಸ್ ಹೈಯರ್, ಯಾವ್ದು ಹೈಯರ್ ಇದೆಯೋ ಅದನ್ನ ಪೇ ಮಾಡಬೇಕು ಲ್ಯಾಂಡ್ ಲಾರ್ಡ್ಗೆ 3,75,000. ನೆಕ್ಸ್ಟ್ 11-12 15,000 ಟನ್ಸ್ಗೆ 1,12,500 ರಾಯಲ್ಟಿ ಆಗಿದೆ. ಮಿನಿಮಮ್ ರೆಂಟ್ ಇಲ್ಲಿ 90,000 rupees. ಯಾಕೆ ಅಂತ ಅಂದ್ರೆ ಇಲ್ಲಿ 11-12 ಅಲ್ಲಿ ಸ್ಟ್ರೈಕ್ ಆಗುತ್ತೆ. ಸೊ 60% ರೆಡ್ಯೂಸ್ ಆಗುತ್ತೆ. ರೆಡ್ಯೂಸ್ ಟು 60% ಅಂತಂದ್ರೆ ರೆಡ್ಯೂಸ್ಡ್ ಬೈ 60% ಇಲ್ಲ, ಇಲ್ಲಿ ರೆಡ್ಯೂಸ್ಡ್ ಟು 60% ಇದೆ. ಬೈ ಅಂತ ಇದ್ದಿದ್ರೆ ನಾವು 60% ರೆಡ್ಯೂಸ್ ಮಾಡಬೇಕಾಗಿತ್ತು. ರೆಡ್ಯೂಸ್ ಟು 60ಗೆ ರೆಡ್ಯೂಸ್ ಆಗಿದೆ. ಸೊ 40% ರೆಡ್ಯೂಸ್ ಮಾಡಿದ್ದಾರೆ ಇಲ್ಲಿ. 1,50,000 ಇಂಟು 40% ಮಾಡಿದಾಗ 90,000 ಬರುತ್ತೆ. ಇಲ್ಲಿ 2 ಅಂತ ಕೊಟ್ಟಿದ್ದಾರೆ. 90,000 ಮಿನಿಮಮ್ ರೆಂಟ್ ಆಗುತ್ತೆ. ಎಕ್ಸೆಸ್ ಆಫ್ ಶಾರ್ಟ್ ವರ್ಕಿಂಗ್ 22,500 ಆಗುತ್ತೆ. ಸೊ ರಾಯಲ್ಟಿ ಲಾಸ್ಟಿಗೆ ಪೇ ಮಾಡಿರೋದು 1,12,500. ನೆಕ್ಸ್ಟ್ ಇವಾಗ ಲೆಡ್ಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡೋಣ. ರಾಯಲ್ಟೀಸ್ ಅಕೌಂಟ್ ಫಸ್ಟ್ 31/3/2007 ಅಲ್ಲಿ 2 ಲ್ಯಾಂಡ್ ಲಾರ್ಡ್ ಅಕೌಂಟ್ 75,000. ಲ್ಯಾಂಡ್ ಲಾರ್ಡ್ ಅಕೌಂಟ್ ಹೆಂಗೆ ಅಂತಂದ್ರೆ ಫಸ್ಟ್ ನಾವು ಇಲ್ಲಿ ಎಂಟ್ರೀಸ್ ಮಾಡ್ಬೇಕಾದ್ರೇನೆ ಮಾಡಿದ್ವಿ. ಇಲ್ಲಿ ರಾಯಲ್ಟೀಸ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಸೊ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಇದೆ, ರಾಯಲ್ಟೀಸ್ ಅಕೌಂಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 75,000. ಸೇಮ್ 31/3/2007 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 75,000. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ 75,000 ಟ್ರಾನ್ಸ್ಫರ್ ಮಾಡಿದ್ದಾರೆ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಏನ್ ಅಲ್ಲ, ಬಿಹಾರ್ ಕೋಲ್ ಕಂಪನಿ ಲಿಮಿಟೆಡ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬಳಸಿದ್ದಾರೆ. ಯಾವ್ದಾದ್ರು ಪ್ರೊಡಕ್ಷನ್ ಕಂಪನಿ ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂತ ಹೇಳ್ಬಿಟ್ಟು ಬಳಸಬೇಕು. ಸೊ ಇಲ್ಲಿ 75,000 ನಾವು ರಾಯಲ್ಟಿ ಎಷ್ಟು ಪೇ ಮಾಡಿ ಎಷ್ಟು ಅರೈಸ್ ಆಗಿದೆ ಅನ್ನೋದಕ್ಕೆ ರಾಯಲ್ಟಿ ಅಕೌಂಟ್ 75,000 ಅಂತ ತಗೊಂಡಿದೀವಿ. ಅಂಡ್ 31/3/2008 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 90,000. ಇಲ್ಲಿ ನೋಡಿ ರಾಯಲ್ಟಿ 90,000 ಇದೆ. ಸೊ 90,000 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೂ 90,000. ಅಂಡ್ ಇಲ್ಲಿ 1,87,500 ನಮ್ಗೆ ರಾಯಲ್ಟಿ ಅರೈಸ್ ಆಗಿರೋದೇ 1,87,500. ಇಲ್ಲೂ ಅಷ್ಟೇ 1,87,500. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 1,50,000 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 3,75,000. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೂ 3,75,000 ಟ್ರಾನ್ಸ್ಫರ್ ಮಾಡಿದ್ದಾರೆ. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 1,12,500. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೂ 1,12,500 ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಲ್ಯಾಂಡ್ ಲಾರ್ಡ್ ಅಕೌಂಟ್ ಮಾಡಬೇಕು. ನಮಗೆ ಲೆಡ್ಜರ್ ಅಕೌಂಟ್ ಎಲ್ಲಾ ಲೆಡ್ಜರ್ ಅಕೌಂಟು ಮಾಡಬೇಕು. ರಾಯಲ್ಟೀಸು, ಲ್ಯಾಂಡ್ ಲಾರ್ಡು, ಶಾರ್ಟ್ ವರ್ಕಿಂಗ್ ಅಲ್ಲಿ ಯಾವ ಎಂಟ್ರೀಸ್ ಬರುತ್ತೋ ಎಲ್ಲಾ ಎಂಟ್ರೀಸ್ನು ಮಾಡಬೇಕು. ಎಕ್ಸೆಪ್ಟ್ ಮಿನಿಮಮ್ ರೆಂಟ್ ಅಕೌಂಟ್ ಏನ್ ಮಾಡಂಗಿಲ್ಲ. ಲ್ಯಾಂಡ್ ಲಾರ್ಡ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್, ಲ್ಯಾಂಡ್ ಲಾರ್ಡ್ಗೆ ನಾವು ಪೇ ಮಾಡ್ತಾ ಇದೀವಿ ಟು ಬ್ಯಾಂಕ್ ಅಕೌಂಟ್. ಸೊ 1,50,000 ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂದ್ರೆ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್
ಟು ಬ್ಯಾಂಕ್ ಅಕೌಂಟ್. ಬೈ ರಾಯಲ್ಟೀಸ್ ಅಕೌಂಟ್ 75,000, ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು 75,000. ಫಸ್ಟ್ ಎಂಟ್ರಿನೇ ಅದು ನಮಗೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಫಸ್ಟ್ ಎಂಟ್ರಿ ರಾಯಲ್ಟೀಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಸೊ ರಾಯಲ್ಟೀಸ್ ಅಕೌಂಟ್ 75,000 ರಾಯಲ್ಟಿ, ಶಾರ್ಟ್ ವರ್ಕಿಂಗ್ 75,000 ಅರೈಸ್ ಆಗಿದೆ. ಸೊ 1,50,000 ನಮಗೆ ಜರ್ನಲ್ ಎಂಟ್ರಿನ ಚೆನ್ನಾಗಿ ಕಲ್ತ್ಕೊಂಡ್ರೆ ಲೆಡ್ಜರ್ ಅಕೌಂಟ್ ಮಾಡೋದು ಏನು ಕಷ್ಟ ಅಲ್ಲ. ಸೊ ನಾವು ಜರ್ನಲ್ ಎಂಟ್ರೀಸ್ ಚೆನ್ನಾಗಿ ಕಲ್ತ್ಕೋಬೇಕು. 1,00,000. ನೆಕ್ಸ್ಟ್ 31/3/2008 ಟು ಬ್ಯಾಂಕ್ ಅಕೌಂಟ್ 1,50,000. ರಾಯಲ್ಟೀಸ್ 90,000, ಶಾರ್ಟ್ ವರ್ಕಿಂಗ್ ಅಕೌಂಟ್ 60,000, ಲಾಸ್ಟಿಗೆ ಲ್ಯಾಂಡ್ ಲಾರ್ಡಿಗೆ ಪೇ ಮಾಡಿರೋದು 1,50,000. ಇಲ್ಲಿ 31/3/2009 ಟು ಬ್ಯಾಂಕ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಯಾಕೆ ಬಂದಿದೆ ಇಲ್ಲಿ ಅಂತ ಅಂದರೆ, ಶಾರ್ಟ್ ವರ್ಕಿಂಗ್ ನಾವು ರೀಎಕ್ಯೂಪ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಶಾರ್ಟ್ ವರ್ಕಿಂಗ್ ರೀಎಕ್ಯೂಪ್ಮೆಂಟ್ ಮಾಡ್ಕೊಂಡಿದ್ದೀವಿ 37,500. ಸೊ 37,000 ರೀಎಕ್ಯೂಪ್ಮೆಂಟ್. ಸೊ ಅದಕ್ಕೆ ಇಲ್ಲಿ 1,87,500, 1,87,500. ನೆಕ್ಸ್ಟ್ 2010 ಅಷ್ಟೇ ಬ್ಯಾಂಕ್ ಅಕೌಂಟ್ 1,50,000, 1,50,000. ನೆಕ್ಸ್ಟ್ 2011 ಅಷ್ಟೇ ನಮಗೆ ಎಕ್ಸ್ಟ್ರಾ ಆಕ್ಚುಯಲ್ ರಾಯಲ್ಟಿ ಬಂದಿದೆಯೋ ಅಷ್ಟೇ ರಾಯಲ್ಟಿ ಪೇ ಮಾಡಿದ್ದೀವಿ. 11 ಅಷ್ಟೇ ಪೇ ಮಾಡಿದ್ದೀವಿ, 12 ಅಷ್ಟೇ ಪೇ ಮಾಡಿದ್ದೀವಿ. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್ 31/3/2007 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಲ್ಯಾಂಡ್ ಲಾರ್ಡ್ಗೆ 75,000. ಶಾರ್ಟ್ ವರ್ಕಿಂಗ್ ಅಕೌಂಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 75,000. ಯಾಕೆ ಅಂತಂದರೆ ನಮಗೆ ಶಾರ್ಟ್ ವರ್ಕಿಂಗ್ 75,000 2007 ಇಯರಲ್ಲಿ ಬಂದಿದ್ರು ನಾವು ಅಷ್ಟೇ ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡಿದ್ದೀವಿ 75,000. ಸೊ 75,000 ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 75,000 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 75,000 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 60,000. ನಾವಿಲ್ಲಿ 60,000 ಎಕ್ಸಿಗೆ 60,000 ಪೇ ಮಾಡಿದ್ದೀವಿ ಜಾಸ್ತಿ. ಸೊ 1,35,000, 1,35,000 ಕ್ಯಾರಿಡ್ ಆನ್ ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟು 1/4/2008 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 1,35,000 ಆ್ಯಂಡ್ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ 37,500. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 37,500. ನಾವು 37,500ನ ಲ್ಯಾಂಡ್ ಲಾರ್ಡಿಗೆ ಪೇ ಮಾಡಿದ್ವಿ. ಇಲ್ಲಿ 75,000 ಇದ್ದಾಗ 37,500 ಪೇ ಮಾಡಿದ್ವಿ. ಈ 37,500 ನಾವು ರೀಎಕ್ಯೂಪ್ಮೆಂಟ್ ಮಾಡ್ಕೊಂಡಿದ್ದೀವಿ 37,500. ನೆಕ್ಸ್ಟು 37,500 ನಮಗೆ ಲಾಸ್ ಆಗಿದೆ, ರೀಎಕ್ಯೂಪ್ಮೆಂಟ್ ಮಾಡ್ಕೊಳಕ್ಕಾಗಿಲ್ಲ, ಅದನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 60,000, 1,35,000, 1,35,000. ಲಾಸ್ಟಿಗೆ ಬಂದಿರೋ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 60,000 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 60,000. ಇಲ್ಲೂ ಅಷ್ಟೇ ಇಯರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಅವ್ರಿಗೆ ರೀಎಕ್ಯೂಪ್ಮೆಂಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ 60,000 ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಇವತ್ತಿಗೆ ಇಷ್ಟು ಸಾಕು. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್